ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದವ್ರು. ಆತ್ಮೀಯರೇ, ಡೊನಾಲ್ಡ್ ಟ್ರಂಪ್ ಮೋದಿಜಿಯವರ ಅರ್ಥನೀತಿಯನ್ನು ಎಕ್ಸ್ಪೋಸರ್ ಮಾಡಿದ್ದೀನಿ. ನಾನು ನಮ್ಮಿಂದ ಹೆಚ್ಚು ಗಳಿಸ್ತಾ ಇದ್ದರು, ಈಗ ನಾವು ಪ್ರತಿ ಸುಂಕವನ್ನು ಹಾಕ್ತಾ ಇದ್ದೀವಿ, ನೀವೇನು ಸುಂಕ ಹಾಕ್ತೀವಿ ಅದನ್ನು ಹಾಕ್ತಾ ಇದ್ದೀವಿ ಅಂಥೇಳಿ ಒಂದು ರೀತಿಯಿಂದ ವ್ಯಾಪಾರದ ಯುದ್ಧ ಶುರು ಮಾಡಿಬಿಟ್ಟಿದ್ದಾರೆ, ಟ್ರೇಡ್ ವಾರ್ ಶುರು ಮಾಡಿದ್ದಾರೆ. ಆದರೆ ಇಲ್ಲಿವರೆಗೆ ನಮ್ಮ ಮೋದಿಜಿಯವರು ಇದಕ್ಕೆ ಸಮರ್ಪಕವಾದ ಉತ್ತರವನ್ನು ಕೊಡಲಿಕ್ಕೆ ಆಗಿಲ್ಲ, ಕೊಟ್ಟಿಲ್ಲ. ಯಾಕೆ ಅನ್ನೋದು ಗೊತ್ತಿಲ್ಲ. ಹೌದು, ಆವತ್ತೇನೋ ನಮ್ಮ ಭಾರತಕ್ಕೆ ಲಾಭ ಆಗಿರ್ಬೋದು, ನಮ್ಮಿಂದ ಲಾಭ ಆಗ್ಯದ. ಆವತ್ತಿನ ಅಂದಂದಿನ ಆವತ್ತಿನ ಆಡಳಿತ ಅವ್ರಿಗೆ ಲಾಭವಂತ ಹೆಜ್ಜೆನ ಇಟ್ಟಿದ್ದಾರೆ. ಅಮೆರಿಕೆಯನ್ನು ಇವತ್ತೆಲ್ಲ ಸುಲಿದ್ರು, ಲೂಟಿ ಮಾಡಿದರು, ಕಸ್ಕೊಂಡ್ರು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ವಿಷಯ ಅದರಲ್ಲೂ ಮೊದಲು ಭಾರತದ ಮೇಲೆ ಟಾರ್ಗೆಟ್ ಅದ, ಅವ್ರಿಗೆ ಬ್ರಿಕ್ಸ್ ರಾಷ್ಟ್ರಗಳ ಮೇಲೆ ಟಾರ್ಗೆಟ್ ಅದ. ಈ ಎಲ್ಲದರಿಂದ ಒಂದು ಜಾಣತನವೂ ಅದ. ಒಂದು ಕಡೆ ಭಾರತ ಆರ್ಥಿಕ ವೀಕ್ ಆಗ್ಯದ, ಇನ್ನೊಬ್ಬರಲ್ಲಿ ನಿಂತದ ಅಂತ ಅವ್ರು ಕನ್ಫರ್ಮ್ ಅದ. ಅದಕ್ಕಾಗಿ ಭಾರತವನ್ನು ಹೊಡೆದ ಇನ್ನೂರು ದೇಶಗಳು ಬೆದರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇನ್ನೂರು ದೇಶಗಳು ಇದಕ್ಕೆ ಬೆದರ್ತಾರೋ ಅನ್ನೋದು ಎಲ್ಲಿ ಕಂಡು ಬರ್ತಾ ಇಲ್ಲ. ಅದರಲ್ಲೂ ಚೈನಾದಂಥ ದೇಶ ನಾವೆಲ್ಲದಕ್ಕೂ ರೆಡಿ ರೀ, ನೀವು ಟ್ರೇಡ್ ವಾರ್ ಮಾಡ್ತೀರಿ, ಎಸ್, ಇಲ್ಲ ವಾರ ಮಾಡ್ತೀರಿ, ನಾವು ರೆಡಿ ಅಂತ ಹೇಳ್ತಾ ಇದ್ದಾರೆ. ಫ್ರಾನ್ಸ್ ಅನ್ನೋ ತನ್ನ ಸ್ವಾಭಿಮಾನ ಬಿಟ್ಟು ಕೊಡ್ತಾ ಇಲ್ಲ, ಯಾರೂ ತಮ್ಮ ಸ್ವಾಭಿಮಾನ ಬಿಟ್ಟು ಮಾತಾಡ್ತಾ ಇಲ್ಲ. ಆದರೆ ಭಾರತ ಇಲ್ಲಿವರೆಗೆ ಸಾಕಷ್ಟು 2-3 ಸಲ ಟೀಕೆ ಮಾಡ್ತಾ ಇದ್ದಾರೆ ಅವರು. ಈಗ ಅವರು ಟ್ರೇಡ್ ತಮ್ಮ ಟ್ಯಾಕ್ಸನ್ನು ಕಡಿಮೆ ಮಾಡ್ತಾ ಇದ್ದಾರೆ, ಸುಂಕವನ್ನು ಕಡಿಮೆ ಮಾಡಿದಾರಲ್ಲ, ಹೇಳಿದ ಮೇಲೆ ಮಾಡಿದರು ಅಂತ, ನಮಗೆ ಸುಲಿಗೆ ಮಾಡಿದರು ಅಂತ ಮಾತಾಡಿದ್ದಾರೆ. ಸಾಕಷ್ಟು ಎಕ್ಸಾಂಪಲ್ಸ್ ಇದ್ದಾವೆ. ಈಗೆಲ್ಲ ಟೀಕೆಗಳನ್ನ ಯಾಕೆ ಮಾಡಿಸ್ಕೋಬೇಕಾಗಿತ್ತು ನಮ್ಮ ಮೋದಿಜಿಯವರು? ದೇಶ ನಮ್ಮ ಸಂಬಂಧ ಅವತ್ತು ಒಪ್ಪಿದ್ರು, ಅವರು ಮಾಡಿದರು. ಹೌದು, ನಮ್ಮ ಟ್ಯಾಕ್ಸ್ ಹೆಚ್ಚಾಗಿ ತೊಗೊಂಡಿರ್ಬೋದು, ನಾವು ಇಲ್ಲಂತಲ್ಲ. ಟ್ಯಾಕ್ಸ್ ಹೆಚ್ಚಾಗಿದ್ದಕ್ಕೆ ಇಲ್ಲಿ ಮಾರಾಟ ಆಗಿರ್ಲಿಕ್ಕಿಲ್ಲ ಅವ್ರ ವಸ್ತುಗಳು. ಅದಕ್ಕೆ ಇವತ್ತು ಹೇಳ್ತಾ ಇದ್ದಾರಲ್ಲ, ರೆಸಿಪ್ರೋಕಲ್ ಅಲ್ಲ ಅಂತೇಳಿ, ಅಂದ್ರೆ ಪ್ರತಿ ಸುಂಕವನ್ನು ಹಾಕ್ತೀವಿ ನಾವು ಅಂತೇಳಿ. ಅದಕ್ಕಾಗಿ ಇಲ್ಲೇ ಅವ್ರ ಮಾತುಗಳ ಬಗ್ಗೆ ನಾವು ಗಂಭೀರವಾಗಿ ವಿಚಾರ ಮಾಡಬೇಕಾಗಿದೆ. ಉಳಿದ ರಾಷ್ಟ್ರಗಳಲ್ಲಿ ಇಲ್ಲದಂತಹ ಸ್ಥಿತಿ, ಭಯ ಇಲ್ಲದಂಥ ಸ್ಥಿತಿ ನಮ್ಮಲ್ಲಿ ಯಾಕೆ ನಿರ್ಮಾಣ ಆಗ್ತಾ ಇಲ್ಲ? ಯಾಕೆ ಮೋದಿಯವರು ಟ್ರಂಪ್ ಎದುರು ಮೆತ್ತಗಾಗ್ತಾ ಇದ್ದಾರೆ? ಅದಕ್ಕಾಗಿ ನಮ್ಮ ಕಾಂಗ್ರೆಸ್ಸಿಗರು ತೀವ್ರವಾಗಿ ಟೀಕೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಜಯರಾಮ್ ರಮೇಶ್ ಅವರದಿಂದವರು ಸಂಸತ್ತಿಗೆ ತಿಳಿಸ್ರಲ್ಲಿ ಏನು ಡೆವಲಪ್ಮೆಂಟ್ ಆಗ್ಯದ, ಏನು ನೀವು ಯಾವ ಸುಂಕ ಬಿಟ್ರಿ, ಏನು ಬಿಟ್ರಿ, ಎಂತ ಬಿಟ್ರಿ, ಕಡಿಮೆ ಮಾಡಿದಿರಿ, ಯಾವುದು ಕಡಿಮೆ ಮಾಡಿದಿರಿ? ಈಗಾಗಲೇ ಪಿಯೂಷ್ ಗೋಯಲ್ ಅವರು, ನಮ್ಮ ವಾಣಿಜ್ಯ ಮಿನಿಸ್ಟರ್, ಅಮೆರಿಕೆಯಲ್ಲಿದ್ದಾರೆ. ಅವ್ರು ಇದಕ್ಕೆ ಉತ್ತರ ಕೊಡ್ತಾ ಇಲ್ಲ. ಅದೇ ಕಾಲಕ್ಕೆ ವಿದೇಶ ಮಂತ್ರಿ ಸಹಿತ ಇದಕ್ಕೆ ಉತ್ತರ ಕೊಡ್ತಾ ಇಲ್ಲ. ಯಾಕೆ? ನಾವು ಅಷ್ಟು ಅವರಿಂದ ಲಾಭ ಮಾಡ್ಕೊಂಡಿವ, ನಾವು ಅಷ್ಟು ಕೆಳಮಟ್ಟಕ್ಕೆ ಇಳಿದಿದ್ದೀವ. ಇವತ್ತು ಮೆಕ್ಸಿಕೋದಂಥ ಬಡದೇಶ ಸಹಿತ ಇವತ್ತು ಅವ್ರಿಗೆ ವಿರೋಧ ಮಾಡ್ತಾ ಇದೆ. ನಮ್ಮ ಈ ಒಂದು ವರ್ಷವಂತ ಜನರು ಯಾವ ರೀತಿಯಾಗಿ ಕಳಿಸಿದ್ರು ನಾವು ನೋಡಿದ್ದೀವಿ. ನಮ್ಮ ದೇಶ, ನಮ್ಮ ಮೋದಿಯವರು ಒಳ್ಳೆ ಮಿತ್ರರು ಅಂತ ಹೇಳ್ತಾರೆ ಅವರು. ಆದರೆ ಇದೇ ಕಾಲಕ್ಕೆ ಇವರು ಟಾರ್ಗೆಟ್ ಮಾಡಿ ಇವತ್ತು ಮಾತಾಡ್ತಾ ಇದ್ದಾರೆ. ಮೋದಿಜಿಯವ್ರಿಗೆ ಮಾತಾಡೋದಂದ್ರೆ ಭಾರತಕ್ಕೆ ಮಾತಾಡಿದಂಗಲ್ಲ. ಅದಕ್ಕಾಗಿ ಇವತ್ತು ನಮ್ಮ ಕಾಂಗ್ರೆಸ್ನ ಜಯರಾಮ್ ರಮೇಶ್ ಅವರು, ನೀವು ಪಾರ್ಲಿಮೆಂಟ್ ವಿಶ್ವಾಸ ತಗೊಳ್ರಿ, ಅವ್ರಿಗೆ ಯಾಕ್ರಿ ಭಯ ಪಡ್ತಾ ಇದ್ದೀರಿ? ಯಾಕಪ್ಪ ಅಂತಂದ್ರೆ ನಾವು ಅವ್ರು ಹೇಳಿದಂಗೆ ಕೇಳೋಂಥವ್ರಲ್ಲ, ಅವರಿಂದ ನಮ್ಗೆ ಏನಾಗಬೇಕಾಯ್ತು? ಈಗ ನಮ್ಮೆಲ್ಲ ಅನೇಕ ಒತ್ತಡಗಳನ್ನು ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಶಸ್ತ್ರಾಸ್ತ್ರ ತೊಗೊಳ್ಬೇಕು, ನಮ್ಮ ಜೊತೆಗೆ ವ್ಯಾಪಾರ ಮಾಡಬೇಕು, ಹೆಚ್ಚು ಇಂಪೋರ್ಟ್ ಮಾಡ್ಕೋಬೇಕು ನಮ್ಮಿಂದ, ಮತ್ತು 2 ಸಮಾನ ಸುಂಕ ಆದ ಕೂಡ ಅವ್ರು ಹೆಚ್ಚು ಲಾಭವೂ ಆಗ್ತದೆ. ಇವತ್ತು ಮಾರ್ಕೆಟದಲ್ಲಿ ನಮ್ಮ ರೂಪಾಯಿ ಪೂರ್ತಿ ಬಿದ್ದು ಹೋಗಿದೆ. $100 $1 ಆಗ್ಯದ. ಈ ಎಲ್ಲ ರೀತಿಯಲ್ಲಿ ಆರ್ಥಿಕ ನಾವು ಇನ್ನಷ್ಟು ಜರ್ಜರಿತಗೊಳಿಸಬೇಕು, ಸೋಲಿಸಬೇಕು, ಪೂರ್ತಿ ದಂಡಿಗೆ ಹಚ್ಚಬೇಕು ಅನ್ನೋದು ವಿಚಾರ ಅದ. ಟ್ರಂಪ್ ಅವ್ರದ್ದು ದಿಟ್ಟವಾಗಿ ಯಾಕೆ ಮಾತಾಡ್ತಿಲ್ಲ ಮೋದಿಜಿಯವರು? ನಾವು ಪ್ರತಿ ಸುಂಕ ಆಗಿದೆ, ನಾವು ಹಾಕ್ತೀವಪ್ಪ ಸುಂಕ, ನೀವೇನು ಹಾಕ್ತೀವಿ ನಾವು ಹಾಕ್ತೀವಿ ಅನ್ನುವುದರಾಗಿ ಕಡಿಮೆ ಯಾಕೆ ಮಾಡ್ತಾ ಇದ್ದಾರೆ? ಅಂಥ ಸಹಾಯ ಏನದ? ಯಾಕಂತಂದ್ರೆ ಹೌದು, ನಾವು ಬಡ ದೇಶದವರು, ನಮ್ಮಲ್ಲಿ ತಯಾರಿಕಾ ರಂಗದಲ್ಲಿ ಯಾವ ಪ್ರಮಾಣದಲ್ಲಿ ಇಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ವೀಕ್ ಅದ ನಮ್ದು, ನಾವು ಬೆಳೆಸ್ಕೊಳ್ಳಿಲ್ಲ, ಕಾರ್ಪೊರೇಟ್ಗೆ ಕೊಟ್ಬಿಟ್ಟಿದ್ದೀವಿ. ಇವತ್ತೆಲ್ಲ ನಮ್ಮ ಇಂಡಸ್ಟ್ರಿಗಳನ್ನು ಹೆಚ್ಚಿಗೆ ಲಾಭ ಮಾಡ್ಕೊಂಡಿರ್ಬೋದು ನಾವು ಮಾರಿಗೆ ಸುಂಕದಿಂದ ಅವರಿಂದ. ಆದರೆ ಅವರು ಲಾಭ ಮಾಡ್ಕೊಂಡಿಲ್ಲ ಇನ್ನು ನಮ್ಮಿಂದ. ಇಲ್ಲ, ನಾವು ಲಾಭ ಇಲ್ಲ, ಯಾಕೆ ಮಾರಿದ್ರೆ ಯಾಕೆ ನಮ್ಮ ಜೊತೆ ಅಗ್ರಿಮೆಂಟ್ ಯಾಕೆ ಮಾಡ್ಕೊಂಡ್ರು ಅವರು ಹಿಂದಿನವರು? ಇದ್ಯಾಕೆ ಕೇಳ್ತಾ ಇಲ್ಲ.
ಅದಿಲ್ಲ ಇಂಪಾರ್ಟೆಂಟ್ ಅಂದರೆ ಇಲ್ಲಿವರೆ ರಷ್ಯಾ ಜೊತೆಗೆ ನಾವು ನಮ್ಮ ಹಿಂದಿನ ಈ ಬಂಧುವಂಥ ನಾಯಕರು ರಷ್ಯಾ ಜೊತೆಗೆ ಹೆಚ್ಚು ಶಸ್ತ್ರಾಸ್ತ್ರಗಳು ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತಾ ಬಂದಿದ್ದು. ಈ ಸಲ ಅದನ್ನು ತೆಗೆದುಕೊಳ್ಳೋ ಹಾಗಿಲ್ಲ ರಷ್ಯಾ ಜೊತೆಗೆ. ಯಾಕೆ? ನಮ್ಗೆ ಎಲ್ಲಿ ಬೇಕು ಅಲ್ಲಪ್ಪ, ನಮ್ಮ ಸೊಬಿಯಲ್ಲಿ ಸಿಗ್ತಾವಲ್ಲ ಒಳ್ಳೆ ಉತ್ತಮವಾದಂಥ ಕ್ವಾಲಿಟಿ ಇದ್ದಂಥವ್ರು ಎಲ್ಲಾದ್ರೂ ತೊಳ್ಬೋದು ನಾವು ಜಗತ್ತಿಂದು. ಅದಿಲ್ಲ, ನೀವು ಅಲ್ಲಿ ತೊಗೊಳ್ಳೋ ಹಾಗಿಲ್ಲ. ಎಣ್ಣೆ ನಮ್ಮಲ್ಲಿ ತೊಗೊಳ್ಬೇಕು, ಅದ್ರ ಜೊತೆಗೆ ನೀವು ಶಸ್ತ್ರಾಸ್ತ್ರ ನಮ್ಮಿಂದ ತೊಗೋಬೇಕು. ಇದೆಂಥ ನ್ಯಾಯ ರೀ? ಎಲ್ಲಿ ನ್ಯಾಯ ಇದು? ಅದ್ರ ಕಂಡೀಷನ್ ಹಾಕಿದ್ರೆ ಅದಕ್ಕೆ ಒಪ್ಕೊಳ್ತಾ ಇದ್ದಾರೆ ಇವರು. ಮತ್ತು ನಮ್ಮ ಸುಂಕದ ಒಂದೇನು ರೇಟ್ ಅದ ಕಡಿಮೆ ಮಾಡ್ತಾ ಇದ್ದಾರೆ. ಸ್ವಾಭಿಮಾನ ಇಲ್ವ ಇವರಿಗೆ? ನಾವು ಅಮೇರಿಕಾದ ಗುಲಾಮರ್ ಆಗಿಬಿಟ್ಟಿವ ಈ ಸಂದರ್ಭದಲ್ಲೇ. ಇವತ್ತು ಚೈನಾ, ಇನ್ನುಳಿದ ದೇಶಗಳು ಎಲ್ಲರೂ ಇವತ್ತು ತಮ್ಮ ಸ್ವಾಭಿಮಾನ ಮಾತಾಡ್ತಾ ಇದ್ದಾರೆ. ಯುರೋಪಿಯನ್ ಯೂನಿಯನ್ ಅದು ತೀವ್ರವಾಗಿ ಹೊಸ ಮಾರ್ಗಗಳು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇವತ್ತು ಸಿಂಪಲ್ ಪಾಲಿಸಿ ಏನು ಮಾಡಿದಾರಪ್ಪ ಅಂದರೆ ಟ್ರಂಪ್ ಅವರು, ಬಲಿಷ್ಠರು ಯಾರು ಜಗತ್ತಲ್ಲೇ? ತಾವು ಮತ್ತು ರಷ್ಯನ್ಸ್ ಇಬ್ಬರು ಕೂಡಿದ್ರೆ ಇಡೀ ಜಗತ್ತನ್ನು ನಾವು ಆಳ್ಬೋದು, ಜಗತ್ತಿನ ಡಿಕ್ಟೇಟರ್ ಆಗ್ಬೋದು ತೆರೆಯಲ್ಲದ ಅವರಿಗೆ. ಆದರೆ ಯುದ್ಧದ ಮೂಲಕ ಅಲ್ಲ, ವ್ಯಾಪಾರದ ಮೂಲಕ ಎಲ್ಲ ದೇಶಗಳನ್ನ ಬಗ್ಗಿ ಬಿಡಬೇಕು, ಇವುಗಳನ್ನ ಬದುಕಿ ಸರಿಸಬೇಕು, ತಾವು ಶ್ರೀಮಂತರಾಗಬೇಕು ಅನ್ನುವಂಥ ಮಾತು. ಈಗ ಹಿಂದೊಂದು ಚರ್ಚೆ ಮಾಡಿದ್ವಿ ನಾವು. ಗೋಲ್ಡ್ ಕಾರ್ಡ್ ಅದು ದುಡ್ಡಿದ್ದವ್ರು ಮಾತ್ರ ನಮ್ಮಲ್ಲಿ ಉಳಿದವ್ರು ಬರಬೇಡ್ರಿ. ಅಂದರೆ ನಮ್ಮ ದುಡ್ಡನ್ನು ತೊಗೊಂಡು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ಲಿ ಮಾಲ್ ತಯಾರಿಸಿ ಮಾತ್ರ ನಮಗೆ ಮಾರುವಂಥ ಒಂದು ಹೊಸ ಪ್ಲಾನ್ ಹುಡುಕ್ತಾ ಇದ್ದಾರೆ ಹಿಂಗೆ ಪ್ರತಿಯೊಂದು ದೇಶದಲ್ಲಿ. ಆದರೆ ಇದಕ್ಕೆ ಇವತ್ತು ನಮ್ಮ ಸೌತ್ ಅಮೇರಿಕದ ದೇಶಗಳಾಗಿರ್ಬೋದು, ಉದಾಹರಣೆಗೆ ಹೇಳಿದ್ದೇನೆ ನಿಮಗೆ ಈಗಾಗಲೇ ಮೆಕ್ಸಿಕೋ, ಬ್ರೆಜಿಲ್, ಅರ್ಜೆಂಟೀನಾ ಅಂಥ ದೇಶಗಳು, ಯುರೋಪಿಯನ್ ಯೂನಿಯನ್ ಅಂತ ಪೂರ್ತಿಯಾಗಿ ವಿರೋಧ ಮಾಡಿದೆ. ಅದೇ ಕಾಲಕ್ಕೆ ಚೈನಾ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ. ಕೆನಡಾ ಅಂತ ಅದು ಅವರು ಬ್ಯಾನ್ ಮಾಡಿ ಹೋಗ್ಬಿಟ್ಟಿದ್ದಾರೆ. ಕೆನಡಾದಲ್ಲೂ ಇವರು ಅಟ್ಯಾಕ್ ಇರ್ತೀವಿ, ಕೆನಡಾನು ಬ್ಯಾನ್ ಮಾಡಿದೆ. ಇವತ್ತು ಕೆನಡಾ ಸ್ಪಷ್ಟವಾಗಿ ಹೇಳ್ತದೆ. ಆದರೆ ನಮ್ಮ ಮೋದಿಯವರು ನಾನು ಎಕ್ಸ್ಪೋಸ್ ಮಾಡೋದು ಸ್ವತಃ ಟ್ರಂಪ್ ಹೇಳ್ತಾ ಇದ್ದಾರೆ. ಇವರ ಅರ್ಥ ರೀತಿಯನ್ನು, ಇವರು ಟ್ಯಾಕ್ಸನ್ನು ಎಕ್ಸ್ಪೋಸ್ ಮಾಡಿದಾಗ ಈಗ ಕಡಿಮೆ ಮಾಡಿದ್ದಾರೆ, ಸುಂಕ ಕಡಿಮೆ ಮಾಡಿದ್ದಾರೆ. ಇಲ್ಲಾಂದ್ರೆ ಮಾಡ್ತಿರಲಿಲ್ಲ ಇವರು ಭಾರತೀಯರು, ಮೋದಿಯವ್ರು ಮಾಡ್ತಾ ಇರಲಿಲ್ಲ. ಇದು ಭಾಷಣ, ಮಿತ್ರತ್ವದ ಭಾಷಣ. ಇದು ಎಕ್ಸ್ಪೋಸ್ ಅನ್ನೋದು ಶಬ್ದ ಬಳಸೋದು. ನಾವು ಅವ್ರು ನಂಗ ಮಾಡಿದ್ದೀವಿ, ಅದಕ್ಕೆ ನಾವು ಒಪ್ಕೊಂಡ್ರೋದು. ನಾವು ರಿಕ್ ಮಾಡಿದಾಗ ಕಡತ ಮಾಡಲಿಕ್ಕೆ ಬಂದರು. ಇಲ್ಲರಿ ನೀವು ಚಲೋ ಕ್ವಾಲಿಟಿ ಮಾಡಿರಿ, ಯಾರು ಬೇಡ ಅಂತಾರ. ಆದರೆ ಅದೇ ಕಾಲಕ್ಕೆ ಇನ್ನೊಂದು ಭಾಳ ದುರಂತ ಏನಪ್ಪ ಅಂದ್ರೆ ರಷ್ಯಾದಿಂದ ಶಸ್ತ್ರಾಸ್ತ್ರ ತೆಗೆದುಕೊಳ್ಳೋದಿಲ್ಲ, ಕಡ್ಡಾಯ ಅಲ್ಲಿ ಕಂಡೀಷನ್ ಆಗ್ತಾ ಇದ್ದಾರೆ. ಹೀಗಾಗಿ ಇವತ್ತು ನಮ್ಮ ಸ್ಥಿತಿ ಯಾವ ರೀತಿ ಆಗಿದೆ, ಮೋದಿ ಅವ್ರ ಕೈಯಾಗಿ ಸಿಕ್ಕೊಂಡು ನಾವು ನಾವು ಎಲ್ಲಿದ್ದೀವಿ ಅಂತ. ರಷ್ಯಾ ಅಂತ ಅಮೇರಿಕಾ ಜೊತೆಗೆ ಸಂಪರ್ಕವನ್ನು ಮಾಡ್ಕೊಳ್ಳೋ ಸಾಧ್ಯತೆಗಳು ಎಲ್ಲ ಇದ್ದಾವೆ. ಅವರಿಬ್ಬರು ಒಂದಾದ್ರೆ ಈ ಹೊಸದಾಗಿ ಶುರು ಆಗೋದು. ಈಗ 80 ವರ್ಷಗಳಿಂದ ನಿಮ್ಗೆ ಗೊತ್ತದ, ಮಹಾಯುದ್ಧದಲ್ಲೇ ಜಗದ ಎರಡು ಶಕ್ತಿಗಳು ಬೇರೆ ಬೇರೆ ಆದವು. ಒಂದು ನಿರಂತರ ಕೋಲ್ಡ್ ವಾರ್ ಇತ್ತು, ಅಮೇರಿಕಾ ಮತ್ತು USSR ಅಥವಾ ರಷ್ಯಾ. ಇವರು ಮತ್ತೆ ಕಾಟಿತ್ತು, ಕೋಲ್ಡ್ ವಾರ್ ನಡೀತಾ ಇತ್ತು. ಅದು ಇವತ್ತು ಕಡಿಮೆಯಾಗ ಅವರಿಬ್ಬರು ಜಾಯಿಂಟ್ ಆಗಲಿಕ್ಕಿದ್ದಾರೆ. ಅವರಿಬ್ಬರು ಒಂದಾದರೆ ಇನ್ನು ಮುಂದಿನ ಏನಾಗ್ಬೋದು, ಯಾವ ರೀತಿಯಾಗಿ ಆಗ್ಬೋದು ಇಡೀ ವಿಶ್ವದ್ದು. ಈಗಂತ ಟ್ರಂಪ್ ಅವ್ರು ಹೇಳೋ ಪ್ರಕಾರ ಟ್ರೇಡ್ ವಾರ್, ಬಂದೂಕಿಲ್ಲ, ಮತ್ತೊಂದಿಲ್ಲ, ಏನು ಯುದ್ಧಿಲ್ಲ, ಇದ್ರ ಮೂಲಕ ಆಯಾ ದೇಶಗಳಲ್ಲಿ ನಮ್ಮ ವಸ್ತುಗಳನ್ನ ಮಾರೋದು, ಪೂರ್ಣ ಪ್ರಮಾಣ ಸುಂಕ ಅಂದರೆ ಟ್ಯಾಕ್ಸ್ ಇರೋದು. ಈ ಎಲ್ಲ ನೆಲೆಯಲ್ಲೇ ಇವರು ಟ್ರಂಪ್ ಅವರು ಟ್ರಂಪ್ ಜೊತೆಗೆ ರಷ್ಯಾ ತೆಗೆದುಕೊಂಡ ಇಡೀ ವಿಶ್ವನ ಆಳುವಂತಹ ಆರ್ಥಿಕವಾಗಿ ಮನುಷ್ಯ. ಇದನ್ನು ಅಂಬೇಡ್ಕರ್ ಅವರು ಹೇಳಿದ್ರು, ಅವರು ಕೇವಲ ರಾಜಕೀಯ ಸ್ವತಂತ್ರ ಅಲ್ಲ, ಆರ್ಥಿಕ ಸ್ವತಂತ್ರ ಸಮಾನವಾಗಿ ಎಲ್ಲರಿಗೂ ಬಂದಾಗ ಮಾತ್ರ ಈ ದೇಶ ಉದ್ಧಾರ ಆಗ್ತದೆ ಅಂತೇಳಿ. ಈ ಜಗತ್ತಿನಲ್ಲೂ ಅದ ಪರಿಸ್ಥಿತಿ ಅದ. ಯಾರ ದುಡ್ಡಿದೆ ಅವ್ರು ದೊಡ್ಡಪ್ಪ. ಈಗ ಅಮೇರಿಕಾ ಮತ್ತು ರಷ್ಯಾ ಒಂದಾದ್ರೆ ವಿಶ್ವದ ದೊಡ್ಡಪ್ಪ ಅವ್ರು ಹೇಳೋಲ್ಲ ಕೇಳ್ಕೊಂಡು ಹೋಗುವಂಥದ್ದು. ಎಲ್ಲ ವ್ಯಾಪಾರಗಳು ಬ್ಯಾನ್. ಇದು ಬಂದು ನಾವು ಬದುಕು ಕಷ್ಟ ಅನ್ನುವಂಥ ವಾತಾವರಣ ನಿರ್ಮಾಣ ಆಗ್ಲಿಕ್ಕತ್ತದ. ಹೀಗಾಗಿ ಮೋದಿಯವರು ಇವತ್ತು ಹತ್ತ ರಷ್ಯಾದ ಹತ್ತೋ, ಅಮೇರಿಕ ಹತ್ತೋ, ಚೈನಾದ ಹತ್ತೋ, ಸ್ವತಂತ್ರ ವ್ಯಕ್ತಿತ್ವ ಬೆಳೆಸ್ಕೊಂಡದನೋ ಅನ್ನುವಂಥದ್ದು. ಇವತ್ತಿನ ಸ್ಥಿತಿಗತಿ ನೋಡಿದರೆ ಭಾರತಂತೆ ಕಾರ್ಪೊರೇಟ್ ಕೈಯಲ್ಲಿ ಗುಲಾಮ್ ಆಗುವಂಥ ಪರಿಸ್ಥಿತಿ ಅದ. ಎಲ್ಲ ಇಂಡಸ್ಟ್ರಿಗಳು ನಾವು ಕಾರ್ಪೊರೇಟ್ ಕೈಯಲ್ಲಿ ಕೊಟ್ಟಿದ್ದು, ಕೆಲವು ಕುಟುಂಬಗಳ ಕೈಯಲ್ಲಿ. ಅವ್ರು ಹೇಳಿದಂಗೆ ಕೇಳುವಂಥ ಪರಿಸ್ಥಿತಿ ಇವತ್ತು ಬಂದು ನಿಂತದೆ. ಜನರೇನು ಕೇಳೋ ಅವಶ್ಯಕತೆ ಇಲ್ಲ, ಅವ್ರನ್ನ ಕೇಳೋ ಪರಿಸ್ಥಿತಿ ಇವತ್ತು. ಅವರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿ ಇಟ್ಕೊಂಡು, ಅದಾನಿ ಅವ್ರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿ ಇಟ್ಕೊಂಡು ಮೋದಿಯವ್ರು ಏನು ಮಾತಾಡ್ತಾ ಇಲ್ಲವೋ ಅಂತೇಳಿ ಕಾಂಗ್ರೆಸ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಲ್ಲ ನೆಲೆಯಲ್ಲೇ ಇವತ್ತು ಮೋದಿಜಿಯವರು ಭಾಳ ಸ್ಪಷ್ಟವಾಗಿ ಏನಪ್ಪ ಅಂತಂದ್ರೆ ಒಂದು ನಿರ್ಧಾರ ತೆಗೆದುಕೋಬೇಕಾಗ್ಯದ. ನಾವು ಏನು ಅಂತೇಳಿ ಟ್ಯಾಕ್ಸ್ಗಳ ಬದಲಾಗಿ ಸ್ಪಷ್ಟ ನಿಲುವನ್ನು ತಾಳಬೇಕಾಗ್ಯದ. ಮತ್ತು ಈ ಟ್ರೇಡ್ ವಾರ್ ಆಲ್ರೆಡಿ ಆರಂಭ ಆಗಿಬಿಟ್ಟದ.
ಈ ಏಪ್ರಿಲ್ 2ರಿಂದ ಇನ್ನೂ ಜೋರಾಗೋದ. ಮುಂದೆ ಏನು ಪರಿಸ್ಥಿತಿಯೋ ಏನಾಗ್ತದೋ, ಇನ್ನೂ ನಾವು ಎಷ್ಟು ಕೆಳಗೆ ಇಳಿತೀವೋ. ಈಗಾಗಲೇ ಶೇರ್ ಮಾರ್ಕೆಟ್ ಬಿದ್ದು ಹೋಗ್ತಾ ಇದೆ. ಮೊನ್ನೆ ಮದ ಬಂತು, ಪಾರ್ಲಿಮೆಂಟಲ್ಲಿ ಚರ್ಚೆ ಬಂದಾಗ ಶೇರ್ ಮಾರ್ಕೆಟ್ ಬೀಳ್ತಾ ಇದೆ ಅಂದಾಗ ಅದಕ್ಕೆ ಸಂಬಂಧಿಸಿದಂಥ ಮಿನಿಸ್ಟರ್ ಹೇಳಿದರು, ಬೆಳ್ಳಿ ಬಿಡ್ರಿ. ಪಿಯೂಷ್ ಗೋಯಲ್ ಅವರು ಹೇಳಿದರು, ಬೆಳ್ಳಿ ಹೇಳ್ರಿ, ನಾವು ನಮ್ಮಲ್ಲಂಥ ಇವು ಕಾರ್ಪೊರೇಟರ್ ಇದ್ದಾರೆ, ಎಬ್ಬಿಸ್ತಾರೆ, ವಿದೇಶಿ ದುಡ್ಡು ನಮಗೆ ಬೇಕಾಗಿಲ್ಲ ಅನ್ನೋ ಮಾತಾಡಿದರು. ಇದು ಉಡಾಪಿ ಮಾತು, ವಾಸ್ತವದ ಮಾತು. ಆದರೆ ದೇಶ ಮಾತ್ರ ಆರ್ಥಿಕವಾಗಿ ದಿವಾಳಿ ಹೇಳಲಿಕ್ಕತ್ತದ ಅನ್ನೋದು ಅಷ್ಟು ಸತ್ಯದ. ಸಮಾನತೆಯ ವಿಕಸಿತ ದೇಶ ಆಗೋದು ಎಷ್ಟು ಕಷ್ಟ. ಯಾಕಂದ್ರೆ ಈಗ ನಾವು ಇನ್ನೂ $4 ಟ್ರಿಲಿಯನ್ ಮುಟ್ಟಿಲ್ಲ ಅಂತ ವಾರ್ತೆಗಳಿದ್ದಾವೆ. ನಾವು 3 ನಂಬರ್ ಆಗ್ಬೋದು, ಏನೋ ಆಗ್ಬೋದು. ಆದರೆ ಯಾರ ಇಲ್ಲೇ ಕಾರ್ಪೊರೇಟ್ಗಳು ಉಳಿದ ಜನ ಮಾತ್ರ ಇಲ್ಲ. ನಾವಿನ್ನೂ 140ನೇ ನಂಬರ್ದಲ್ಲಿದ್ದೀವಿ ಪರ್ ಕ್ಯಾಪಿಟಲ್ ಇನ್ಕಮ್ ಪ್ರಕಾರ ಅಂತ ಹೇಳ್ತಾ ಮೋದಿಯವರೀಗ ತಮ್ಮ ಒಂದು ನಿರ್ಧಾರ, ವಿದೇಶಿ ನೀತಿಯ ನಿರ್ಧಾರ ಅವರಿಗೆ ಮಾಡುವಂಥ ತೆಗೆದುಕೊಳ್ಳುವಂಥದ್ದು ಬಂದದ. ಇವತ್ತು ರಷ್ಯಾ ಅಮೆರಿಕ ಒಂದು ಕಡೆ ಆಗಿದ್ದಾವೆ. ಇವ್ರು ಯಾವ ಕಡೆ ಅಮೆರಿಕ ಕಡೆನೋ ಅಥವಾ ರಷ್ಯಾ ಕಡೆನೋ ಅದು ಎರಡದ್ರ ಕಡೆನೋ ನೋಡು ಏನಾಗ್ತದೆ ಅಂತೇಳಿ. ಯಾಕಪ್ಪ ಅಂತಂದ್ರೆ ಇದು ಹೊಸ ರೀತಿಯ ಒಂದು ವಿದೇಶಾಂಗ ನೀತಿ ಆಗುವ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಾ, ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.